ವಿಶ್ವಾಮಿತ್ರರು ಒಬ್ಬ ಬ್ರಹ್ಮರ್ಷಿ. ಹಿಂದೆ ಅವರು ಚಂದ್ರವಂಶದಲ್ಲಿ ಜನಿಸಿದ ಒಬ್ಬ ರಾಜರಾಗಿದ್ದರು. ವಿಶ್ವರಥ ಎಂಬುದು ಅವರ ಹೆಸರಾಗಿತ್ತು. ಕ್ಷತ್ರಿಯ ರಾಜನಾಗಿದ್ದ ವಿಶ್ವರಥ ಬ್ರಹ್ಮರ್ಷಿ ಆದುದು ಒಂದು ದೊಡ್ಡ ಕಥೆಯೇ ಸರಿ. ಹೇಗೆಂದರೆ, ಪೂರ್ವದಲ್ಲಿ ಬ್ರಹ್ಮದೇವರ ಮಾನಸ ಪುತ್ರನಾದ ಕುಶ ಎಂಬ ಒಬ್ಬ ಮಹಾತ್ಮನಿದ್ದನು. ಅವನಿಗೆ ಕುಶಾಂಬ, ಕುಶನಾಭ, ಅಧೂರ್ತ ರಜಸ್ಸು ಮತ್ತು ವಸು ಎಂಬ 4 ಮಕ್ಕಳಿದ್ದರು. ಅವರು ಪ್ರಾಪ್ತ ವಯಸ್ಸಿಗೆ ಬಂದ ನಂತರ ಅವರ ತಂದೆ ಕುಶನು, ಮಕ್ಕಳೇ, ಇನ್ನು ಮುಂದೆ ನೀವು ಸ್ವತಂತ್ರ ರಾಜ್ಯಗಳನ್ನು ಸ್ಥಾಪಿಸಿಕೊಂಡು ಧರ್ಮದಿಂದ ರಾಜ್ಯವಾಳಿಕೊಂಡಿರಿ ಎಂದು ಹೇಳಿದನು. ಆ ಪ್ರಕಾರವಾಗಿ ಕುಶಾಂಬನು ಕೌಶಾಂಬಿಯನ್ನು, ಕುಶನಾಭನು ಮಹೋದಯವನ್ನು ಕಟ್ಟಿಕೊಂಡರು. ಅಧೂರ್ತರಜಸನು ಧರ್ಮಾರಣ್ಯವನ್ನು, ವಸುವು ಗಿರಿವ್ರಜವನ್ನು ಸ್ಥಾಪಿಸಿಕೊಂಡರು. 4 ಧರ್ಮದಿಂದ ರಾಜ್ಯವಾಳುತ್ತಿದ್ದರು. ಕುಶನಾಭನಿಗೆ ಗಾಧಿ ಎಂಬ ಮಗನೂ ಹುಟ್ಟಿದನು. ಆ ಗಾಧಿ ಮಹಾರಾಜನ ಮಗನೇ ವಿಶ್ವರಥ. ಕುಶವಂಶದವನಾದ್ದರಿಂದ ಅವನನ್ನು ಕೌಶಿಕ ಎಂದೂ ಕರೆಯುತ್ತಿದ್ದರು. ಕೌಶಿಕ ರಾಜನು ಒಮ್ಮೆ ಒಂದು ಅಕ್ಷೋಹಿಣಿ ಸೈನ್ಯವನ್ನು ತೆಗೆದುಕೊಂಡು ಭೂಪ್ರದಕ್ಷಿಣೆಗೆ ಹೊರಟನು. ಅವನ ಸೈನ್ಯವು ಚತುರಂಗ ಬಲವನ್ನು ಹೊಂದಿತ್ತು. ಚತುರಂಗ ಬಲ ಎಂದರೆ ರಥಿಕರು, ಅಂದರೆ ರಥದಲ್ಲಿ ಕುಳಿತು ಯುದ್ಧ ಮಾಡುವವರು. ಗಜಾರೋಹಿಗಳು ಅಂದರೆ ಆನೆಯ ಮೇಲೆ ಕುಳಿತು ಯುದ್ಧ ಮಾಡುವವರು. ಅಶ್ವಾರೋಹಿಗಳು ಅಂದರೆ ಕುದುರೆಯ ಮೇಲೆ ಕುಳಿತು ಯುದ್ಧ ಮಾಡುವವರು. ಮತ್ತು ಪದಾತಿ, ನೆಲದ ಮೇಲೆ ನಿಂತು ಯುದ್ಧ ಮಾಡುವ ಸೈನಿಕರು. ಈ 4 ರೀತಿಯ ಸೈನ್ಯ ಶಕ್ತಿ ಒಂದು ಅಕ್ಷೋಹಿಣಿ ಸೈನ್ಯದಲ್ಲಿ 21,870 ರಥಗಳು, 21,870 ಆನೆಗಳು, 65,610 ಕುದುರೆಗಳು ಮತ್ತು 1,09,350 ಸೈನಿಕರು ಇರುತ್ತಾರೆ. ಕೌಶಿಕ ರಾಜನು ತನ್ನ ಭೂಮಂಡಲ ಯಾತ್ರೆಯಲ್ಲಿ ಅನೇಕ ದೇಶಗಳನ್ನು, ನದಿಗಳನ್ನು, ಪರ್ವತಗಳನ್ನು, ಅರಣ್ಯಗಳನ್ನು ದಾಟುತ್ತಾ ವಸಿಷ್ಠರ ಆಶ್ರಮಕ್ಕೆ ಬಂದನು. ವಸಿಷ್ಠರು ಬ್ರಹ್ಮದೇವರ ಮಾನಸ ಪುತ್ರರಲ್ಲಿ ಒಬ್ಬರು, ವೈವಸ್ವತ ಮನ್ವಂತರದ ಸಪ್ತರ್ಷಿಗಳಲ್ಲಿ ಒಬ್ಬರು. ಇವರು ಗೋತ್ರ ಪ್ರವರ್ತಕರು. ಹಿಂದೊಮ್ಮೆ ಅಸುರರು ಇಂದ್ರಲೋಕದ ಮೇಲೆ ದಾಳಿ ನಡೆಸಿ ಇಂದ್ರನನ್ನು ಸೆರೆ ಹಿಡಿದಿದ್ದರು. ಆಗ ತಮ್ಮ ತೇಜಸ್ಸಿನಿಂದ ರಾಕ್ಷಸರನ್ನು ನಿಗ್ರಹಿಸಿ ಇಂದ್ರನನ್ನು ಕಾಪಾಡಿದ್ದ ಮಹಾತ್ಮರು ಈ ವಸಿಷ್ಠರು. ಇವರು ದೇವಹುತಿಯ ಮಗಳಾದ ಅರುಂಧತಿಯನ್ನು ಮದುವೆಯಾಗಿದ್ದರು. ಮಹಾ ತಪಸ್ವಿಗಳಾಗಿದ್ದ ಇವರು ಬ್ರಹ್ಮರ್ಷಿ ಪದವಿಯನ್ನು ಪಡೆದಿದ್ದರು. ಇಂತಹ ಮಹಾಮಹಿಮರ ಆಶ್ರಮವನ್ನು ರಾಜ ಕೌಶಿಕನು ಪ್ರವೇಶಿಸಿದನು. ವಸಿಷ್ಠರ ಆಶ್ರಮವು ಬಹಳ ಸುಂದರವಾಗಿತ್ತು. ಅಲ್ಲಿನ ಮರ ಬಳ್ಳಿಗಳಲ್ಲಿ ಬಣ್ಣ ಬಣ್ಣದ ಹೂಗಳು ಅರಳಿ ಕಂಪು ಸೂಸುತ್ತಿದ್ದವು. ಬಗೆ ಬಗೆಯ ಪಕ್ಷಿಗಳು ಚಿಲಿಪಿಲಿ ಧ್ವನಿ ಮಾಡಿ ಸ್ವಾಗತಿಸುತ್ತಿದ್ದವು. ಜಿಂಕೆಗಳು, ಸಾರಂಗಗಳು ನಿರ್ಭಯವಾಗಿ ಓಡಾಡುತ್ತಿದ್ದವು. ಸಿದ್ಧ ಚಾರಣರು, ಗಂಧರ್ವರು ಆಶ್ರಮದಲ್ಲಿ ವಿಹರಿಸುತ್ತಿದ್ದರು. ಅನೇಕ ಋಷಿಮುನಿಗಳು ಅಲ್ಲಿ ತಪೋನಿರತರಾಗಿದ್ದರು. ಬ್ರಹ್ಮಲೋಕದಂತೆ ಕಂಗೊಳಿಸುತ್ತಿದ್ದ ಆ ತಪೋವನವನ್ನು ಕೌಶಿಕರಾಜನು ಭಕ್ತಿ ಭಾವದಿಂದ ಪ್ರವೇಶಿಸಿದನು. ತನ್ನ ಸೈನ್ಯವನ್ನು ಹೊರಗೇ ನಿಲ್ಲಿಸಿ ವಸಿಷ್ಠರ ಬಳಿಗೆ ಹೋಗಿ ಅವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿದನು. ವಸಿಷ್ಠರು ಕೌಶಿಕರಾಜನನ್ನು ಆಶೀರ್ವದಿಸಿ ಸಮೀಪದಲ್ಲೇ ಕುಳ್ಳಿರಿಸಿಕೊಂಡರು. ಕುಶಲ ಪ್ರಶ್ನೆ ಮಾಡಿದರು. ಆ ನಂತರ ಕೌಶಿಕರಾಜ ಮತ್ತು ಅವನ ಪರಿವಾರದವರು ತಮ್ಮ ಆಶ್ರಮದ ಆತಿಥ್ಯವನ್ನು ಸ್ವೀಕರಿಸಬೇಕೆಂದು ಅವರು ಆಗ್ರಹಪಡಿಸಿದರು. ಕೌಶಿಕರಾಜನು ಅದಕ್ಕೆ ಸಂತೋಷದಿಂದ ಸಮ್ಮತಿಸಿದನು. ವಸಿಷ್ಠರು
ತಮ್ಮ ಆಶ್ರಮದಲ್ಲಿದ್ದ ಶಬಲೆ ಎಂಬ ಗೋವನ್ನು ಕರೆಸಿದರು. ಆ ಹಸುವು ದೇವಲೋಕದ ಕಾಮಧೇನು. ಬೇಡಿದ ವಸ್ತುಗಳನ್ನು ಸೃಷ್ಟಿಸುವ ಅಪೂರ್ವ ಶಕ್ತಿಯನ್ನು ಆ ಗೋವು ಹೊಂದಿತ್ತು. ವಸಿಷ್ಠರು ಶಬಲೆಯನ್ನು ಕುರಿತು, ಹೇ ಗೋಮಾತಾ, ನಮ್ಮ ಆಶ್ರಮಕ್ಕೆ ಅತಿಥಿಗಳಾಗಿ ಬಂದಿರುವ ಕೌಶಿಕ ರಾಜ ಮತ್ತು ಆತನ ಪರಿವಾರಕ್ಕೆ ಉತ್ತಮವಾದ ಔತಣವನ್ನು ಏರ್ಪಡಿಸು ಎಂದು ಪ್ರಾರ್ಥಿಸಿದರು. ಕೂಡಲೇ ಕೌಶಿಕ ರಾಜ ಮತ್ತು ಅವನಿಗೆಲ್ಲ ಸೈನಿಕರಿಗೆ ಭಾರೀ ಔತಣಕೂಟವೇ ಸಿದ್ಧವಾಗಿ ಬಿಟ್ಟಿತು. ಬೆಳ್ಳಿಯ ತಟ್ಟೆ ಬಟ್ಟಲುಗಳಲ್ಲಿ ಮೃಷ್ಟಾನ್ನ ಭೋಜನ ಸಿದ್ಧವಾಗಿ ನಿಂತಿತು. ಅನ್ನ, ತೊವ್ವೆ, ಪಾಯಸ, ಪಲ್ಯ, ಗೊಜ್ಜು, ಕೂಟು, ಬಗೆ ಬಗೆಯ ಸಿಹಿ ತಿಂಡಿಗಳು, ಜೇನುತುಪ್ಪ, ತುಪ್ಪ, ಹಾಲು, ಮೊಸರು, ಕಬ್ಬಿನ ಹಾಲು, ಪಾನಕ ಮೊದಲಾದವುಗಳು ಆ ತಟ್ಟೆ ಬಟ್ಟಲುಗಳಲ್ಲಿ ತುಂಬಿ ಹರಿದವು. ಶುದ್ಧ ಪರಿಮಳ ಜಲವು ಹರಿವಾಣಗಳಲ್ಲಿದ್ದ ವೇಳೆಯವೂ ಸುಗಂಧ ದ್ರವ್ಯಗಳನ್ನು ಅತಿಥಿಗಳ ಮನಸ್ಸನ್ನು ಹರ್ಷಗೊಳಿಸಿದವು. ಕೌಶಿಕ ಮಹಾರಾಜನು, ಸೈನಿಕರು, ರಾಜನ ಸಂಗಡ ಬಂದಿದ್ದ ಅಂತಃಪುರದ ಸ್ತ್ರೀಯರು ಈ ವೈಭವದ ಔತಣವನ್ನು ಉಂಡು ಅತ್ಯಾನಂದ ಹೊಂದಿದರು. ಆ ರಾಜನೊಡನೆ ಬಂದಿದ್ದ ಮಂತ್ರಿಗಳು, ಪುರೋಹಿತರು, ಇತರ ಅಧಿಕಾರಿಗಳು ಈ ಆತಿಥ್ಯದಿಂದ ಸಂತೃಪ್ತರಾದರು. ಕೌಶಿಕನಿಗೆ ವಸಿಷ್ಠರು ನೀಡಿದ ಔತಣಕೂಟದಿಂದ ತುಂಬ ಸಂತೋಷವಾಯಿತು. ಹಾಗೆಯೇ ಒಂದು ಹಸುವು ಇಷ್ಟೊಂದು ವಸ್ತುಗಳನ್ನು ಸೃಷ್ಟಿಸಿದ್ದನ್ನು ಕಂಡು ಆಶ್ಚರ್ಯವೂ ಆಯಿತು. ಆ ಹಸುವನ್ನು ಪಡೆಯಬೇಕೆಂಬ ಹಂಬಲ ಅವನಲ್ಲಿ ಹುಟ್ಟಿತು. ಅವನು ವಸಿಷ್ಠರನ್ನು ಕುರಿತು, ಮಹರ್ಷಿಗಳೇ, ನಿಮ್ಮ ಆಶ್ರಮದಲ್ಲಿರುವ ಈ ಶಬಲೆಯನ್ನು ನನಗೆ ಕೊಡಿ ಎಂದು ಪ್ರಾರ್ಥಿಸಿದ. ಆದರೆ ವಸಿಷ್ಠರು ಆ ಗೋವನ್ನು ಯಾರಿಗೂ ಕೊಡುವಂತಿರಲಿಲ್ಲ. ಪ್ರತಿನಿತ್ಯದ ಅವರ ಪೂಜೆ ಪುನಸ್ಕಾರಗಳಿಗೆ ಮತ್ತು ಅತಿಥಿ ಸತ್ಕಾರಗಳಿಗಾಗಿಯೇ ಎಂದು ಆ ಗೋವು ಅವರಿಗೆ ದೇವಲೋಕದಿಂದ ಬಂದಿತ್ತು. ವಸಿಷ್ಠರು ಈ ವಿಷಯವನ್ನು ಕೌಶಿಕನಿಗೆ ತಿಳಿಸಿದರು. ಆದರೆ ಕೌಶಿಕನಿಗೆ ಸಮಾಧಾನವಾಗಲಿಲ್ಲ. ಬದಲಿಗೆ ಆ ಗೋವನ್ನು ಪಡೆಯಲೇಬೇಕೆಂಬ ಬಯಕೆ ಅವನಲ್ಲಿ ತೀವ್ರವಾಯಿತು. ಅವನು, ಮಹರ್ಷಿಗಳೇ, ಶಬಲೆಯ ಬದಲು ನಿಮಗೆ ಸಾವಿರಾರು ಹಸುಗಳನ್ನು ಕೊಡುತ್ತೇನೆ. ನಿಮ್ಮ ಆಶ್ರಮದ ವೆಚ್ಚಕ್ಕಾಗಿ ಕೋಟ್ಯಾಂತರ ನಾಣ್ಯಗಳನ್ನು ಕೊಡುತ್ತೇನೆ. ಶಬಲೆಯನ್ನು ನನಗೆ ಕೊಟ್ಟು ಬಿಡಿ ಎಂದನು. ವಸಿಷ್ಠರು, ಮಹಾರಾಜ, ನೀನು ಶಬಲೆಯನ್ನು ಭೂಲೋಕದ ಮಾನದಲ್ಲಿ ಅಳೆಯಬೇಡ, ಲೆಕ್ಕ ಹಾಕಬೇಡ. ಇದು ದೇವಲೋಕದ ಹಸು. ಇದನ್ನು ನಾನು ಯಾರಿಗೂ ಕೊಡಲು ಅಧಿಕಾರವಿಲ್ಲ. ಈ ಹಸುವು ನನ್ನನ್ನು ಬಿಟ್ಟು ಬೇರೆ ಎಲ್ಲಿಯೂ ಹೋಗುವುದಿಲ್ಲ ಎಂದರು. ಕೌಶಿಕರಾಜನಿಗೆ ಕೋಪ ಬಂತು. ಶಬಲೆಯನ್ನು ಪಡೆಯಲೇಬೇಕೆಂಬ ಛಲ ಹುಟ್ಟಿತು. ಹೀಗಾಗಿ ಅವನಲ್ಲಿದ್ದ ವಿವೇಕ ಮರೆಯಾಯಿತು. ಅವನು, ವಸಿಷ್ಠರೇ, ನೀವು ಬ್ರಹ್ಮರ್ಷಿಗಳೆಂಬ ಗೌರವದಿಂದ ಹಸುವನ್ನು ಬೇಡಿದೆ. ಆದರೆ ನೀವು ನನ್ನ ಬೇಡಿಕೆಯನ್ನು ನಿರಾಕರಿಸಿದ್ದೀರಿ. ನಾನು ಈ ದೇಶದ ರಾಜ. ಈ ನನ್ನ ರಾಜ್ಯದಲ್ಲಿರುವ ಎಲ್ಲ ವಸ್ತುಗಳು ನನ್ನವೇ. ಆದ್ದರಿಂದ ನಾನು ನನ್ನ ಅಧಿಕಾರವನ್ನು ಉಪಯೋಗಿಸಿ ಶಬಲೆಯನ್ನು ಕರೆದುಕೊಂಡು ಹೋಗುತ್ತೇನೆ. ನನ್ನನ್ನು ಹೇಗೆ ತಡೆಯುತ್ತೀರೋ ನೋಡುತ್ತೇನೆ ಎಂದು ಹೇಳಿದನು. ತನ್ನ ಸೈನಿಕರನ್ನು ಕುರಿತು, ಆ ಹಸುವನ್ನು ಹಿಡಿದುಕೊಳ್ಳಿ ಎಂದು ಆಜ್ಞಾಪಿಸಿದನು. ಸೈನಿಕರು ಶಬಲೆಯನ್ನು ಹಿಡಿದುಕೊಳ್ಳಲು ಪ್ರಯತ್ನಿಸಿದರು. ಆಗ ಶಬಲೆಯು ತನ್ನ ಮೈಯನ್ನು ಒಮ್ಮೆ ಗಟ್ಟಿಯಾಗಿ ಕೊಡವಿತು. ಕೂಡಲೇ ಸೈನಿಕರೆಲ್ಲ ದಿಕ್ಕಾಪಾಲಾಗಿ ಚದುರಿ ಮೂಲೆ ಮೂಲೆಗೆ ಹೋಗಿ ಬಿದ್ದರು. ಕೋಪಗೊಂಡ ಅವರು ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಶಬಲೆಯನ್ನು ಹಗ್ಗಗಳಿಂದ ಕಟ್ಟಿ ಹಾಕಲು ಯತ್ನಿಸಿದರು. ಆಗ ಶಬಲೆ ಅಂಬಾ ಎಂದಿತು. ಆ ಕ್ಷಣವೇ ಸಾವಿರಾರು ಕಟ್ಟಾಳುಗಳು ಅದರ ಮೈಯಿಂದ ಜನಿಸಿದರು. ಅವರು ಶಸ್ತ್ರಗಳನ್ನು ಹಿಡಿದು ಕೌಶಿಕನ ಸೈನಿಕರನ್ನು ಓಡಿಸಿಬಿಟ್ಟರು. ತನ್ನ ಸೈನಿಕರಿಗಾದ ಸೋಲನ್ನು ಕಂಡು ಕೌಶಿಕರಾಜನಿಗೆ ಬಹಳ ಅಪಮಾನವಾಯಿತು. ನನ್ನಂತಹ ಪರಾಕ್ರಮಿ ರಾಜ ಒಂದು ಹಸುವಿನಿಂದ ಅಪಜಯವನ್ನು ಅನುಭವಿಸಬೇಕಾಯಿತಲ್ಲ ಎಂದು ಅವನು ದುಃಖಗೊಂಡ. ಇರಲಿ,
ಇದಕ್ಕೆ ತಕ್ಕ ಪ್ರತಿಕಾರ ಮಾಡದೆ ಬಿಡುವುದಿಲ್ಲ ಎಂದು ಹಠತೊಟ್ಟ. ಕೌಶಿಕ ರಾಜಧಾನಿಗೆ ಹಿಂದಿರುಗಿ ತನ್ನ ಮಕ್ಕಳಿಗೆ ರಾಜ್ಯವನ್ನು ಒಪ್ಪಿಸಿಬಿಟ್ಟ. ತಾನು ಹಿಮಾಲಯಕ್ಕೆ ಹೋಗಿ ಆ ಪರ್ವತದ ತಪ್ಪಲಿನಲ್ಲಿ ಕುಳಿತು ಶಿವನನ್ನು ಕುರಿತು ಘೋರ ತಪಸ್ಸು ಮಾಡಿದ. ಈಶ್ವರನು ಕೌಶಿಕನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿ ನಿನಗೆ ಬೇಕಾದ ವರ ಕೇಳು ಎಂದನು. ಕೌಶಿಕನು ಅತಿ ಪ್ರಬಲವಾದ ಅಸ್ತ್ರಗಳನ್ನು ಕರುಣಿಸು ಪರಮೇಶ್ವರ ಎಂದು ಪ್ರಾರ್ಥಿಸಿದ. ಶಿವನು ಕೌಶಿಕನಿಗೆ ವಿವಿಧ ಅಸ್ತ್ರಗಳನ್ನು ದಯಪಾಲಿಸಿದನು. ಕೌಶಿಕ ಹೊಸ ಹೊಸ ಅಸ್ತ್ರಗಳನ್ನು ಸಂಪಾದಿಸಿಕೊಂಡು ಉತ್ಸಾಹ ದರ್ಪಗಳಿಂದ ವಶಿಷ್ಠರ ಆಶ್ರಮದ ಬಳಿಗೆ ಬಂದ. ಪ್ರಖರವಾದ ಅಸ್ತ್ರವನ್ನು ಪ್ರಯೋಗಿಸಿ ಆಶ್ರಮಕ್ಕೆ ಬೆಂಕಿ ಹಚ್ಚಿದ. ಧಗಧಗನೆ ಉರಿಯುತ್ತಾ ಎಲ್ಲೆಡೆಗೆ ತನ್ನ ಕೆನ್ನಾಲಿಗೆಯನ್ನು ಚಾಚುತ್ತಿದ್ದ ಬೆಂಕಿಯನ್ನು ಕೊಂಡು ಆಶ್ರಮವಾಸಿಗಳು ಗಾಬರಿಗೊಂಡರು. ಆದರೆ ವಶಿಷ್ಠರು ಯಾವುದೇ ಉದ್ವೇಗಕ್ಕೆ ಒಳಗಾಗಲಿಲ್ಲ. ಎಲ್ಲರಿಗೂ ಧೈರ್ಯ ತುಂಬಿದರು. ತಮ್ಮ ಬ್ರಹ್ಮದಂಡವನ್ನು ಮುಂದಿಟ್ಟುಕೊಂಡು ಆಶ್ರಮದ ಮಧ್ಯದಲ್ಲಿ ಕುಳಿತರು. ಕೂಡಲೇ ಬೆಂಕಿ ಆರಿಹೋಯಿತು. ಕೌಶಿಕನಿಗೆ ಆಶ್ಚರ್ಯವಾಯಿತು. ಅವನು ಪ್ರಬಲವಾದ ಇನ್ನೊಂದು ಅಸ್ತ್ರವನ್ನು ಆಶ್ರಮದ ಮೇಲೆ ಪ್ರಯೋಗಿಸಿದ. ಆದರೆ ಏನಾಶ್ಚರ್ಯ, ಆ ಅಸ್ತ್ರ ಆಶ್ರಮಕ್ಕೆ ತಾಕಲೇ ಇಲ್ಲ. ಅದನ್ನು ಬ್ರಹ್ಮದಂಡ ನುಂಗಿಬಿಟ್ಟಿತು. ಕೌಶಿಕ ಪ್ರಯೋಗಿಸಿದ ಇನ್ನೊಂದು ಅಸ್ತ್ರಕ್ಕೂ ಅದೇ ಗತಿಯಾಯಿತು. ಕೌಶಿಕ ಒಂದಕ್ಕಿಂತ ಒಂದು ಪ್ರಬಲವಾದ 100 ಅಸ್ತ್ರಗಳನ್ನು ಪ್ರಯೋಗಿಸಿದ. ಆದರೆ ಬ್ರಹ್ಮದಂಡ ಎಲ್ಲವನ್ನೂ ನುಂಗಿ ಹಾಕಿತು. ವಶಿಷ್ಠರಿಗಾಗಲಿ ಅವರ ಆಶ್ರಮಕ್ಕಾಗಲಿ ಒಂದಿಷ್ಟೂ ಧಕ್ಕೆಯಾಗಲಿಲ್ಲ. ಕೌಶಿಕನ ಬಳಿ ಇದ್ದ ಅಸ್ತ್ರದ ಸರಕು ಮುಗಿಯುತ್ತಾ ಬಂತು. ಕೊನೆಗೆ ಅವನ ಹತ್ತಿರ ಉಳಿದುಕೊಂಡಿದ್ದು ಒಂದೇ ಒಂದು ಅಸ್ತ್ರ, ಅದೇ ಬ್ರಹ್ಮಾಸ್ತ್ರ. ಅದು ಅಸ್ತ್ರಗಳಲ್ಲೆಲ್ಲ ಅತೀ ಪ್ರಬಲವಾದುದು. ಅದನ್ನು ಪ್ರಯೋಗಿಸಿದರೆ ಇಡೀ ಪ್ರಪಂಚವೇ ಸುಟ್ಟು ಹೋಗುವುದು. ಕೌಶಿಕನು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದಾಗ 3 ಲೋಕದವರೂ ಭಯಗೊಂಡರು. ಆದರೆ ಬ್ರಹ್ಮದಂಡ ಬ್ರಹ್ಮಾಸ್ತ್ರವನ್ನು ನುಂಗಿ ಹಾಕಿಬಿಟ್ಟಿತು. ಕೌಶಿಕ ತೀರಾ ಹತಾಶನಾದ. ಈಗ ಅವನ ವಿವೇಕ ಜಾಗೃತವಾಯಿತು. ತನಗಿಂತ ಬಲಶಾಲಿಗಳಿಲ್ಲ ಎಂಬ ಅವನ ಅಹಂಕಾರ ಅಳಿಯಿತು. ವಶಿಷ್ಠರ ಬಳಿ ಇರುವುದು ಬ್ರಹ್ಮಬಲ, ಅದು ಸಾತ್ವಿಕ ಶಕ್ತಿ. ತನ್ನ ಬಳಿ ಇರುವುದು ಶಸ್ತ್ರಬಲ, ಅಂದರೆ ರಾಜಸ ಶಕ್ತಿ. ಬ್ರಹ್ಮಬಲದ ಮುಂದೆ ಶಸ್ತ್ರಬಲ ಏನೇನೂ ಅಲ್ಲ ಎಂಬುದು ಅವನ ಅರಿವಿಗೆ ಬಂತು. ತಾನು ಬ್ರಹ್ಮಬಲವನ್ನು ಸಂಪಾದಿಸಬೇಕು ಎಂದು ಅವನು ನಿಶ್ಚಯಿಸಿದ. ಅದಕ್ಕಾಗಿ ಅವನು ತಪಸ್ಸು ಮಾಡಲು ಹೊರಟ. ಕೌಶಿಕನು ದಕ್ಷಿಣ ದಿಕ್ಕಿಗೆ ಹೋಗಿ ಘೋರವಾದ ತಪಸ್ಸನ್ನು ಮಾಡಲಾರಂಭಿಸಿದನು. ಅನೇಕ ವರ್ಷಗಳ ಕಠಿಣ ತಪಸ್ಸನ್ನು ಮಾಡಿದ ನಂತರ ಅವನ ಮುಂದೆ ಬ್ರಹ್ಮದೇವರು ಪ್ರತ್ಯಕ್ಷರಾದರು. ಕೌಶಿಕ ರಾಜ, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ. ಇನ್ನು ಮೇಲೆ ನೀನು ರಾಜ ಋಷಿ ಎಂದರು. ಆದರೆ ಕೌಶಿಕನಿಗೆ ಇದರಿಂದ ತೃಪ್ತಿಯಾಗಲಿಲ್ಲ. ಬ್ರಹ್ಮರ್ಷಿಯಾಗುವುದು ಅವನ ಗುರಿಯಾಗಿತ್ತು. ಆದ್ದರಿಂದ ಅವನು ಮತ್ತೆ ಕಠೋರವಾದ ತಪಸ್ಸಿಗೆ ತೊಡಗಿದನು. ಆನಂತರ ಏನಾಯಿತೆಂದು ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ.